ಸಾಮಾನ್ಯವಾಗಿ ವಿಧಾನಸೌಧದಲ್ಲಿ ಖಾಕಿ ಸರ್ಪಗಾವಲು ಇದ್ದೇ ಇರುತ್ತೆ. ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಹೌದು, ಖಾಕಿ ಬಣ್ಣವನ್ನು ತೊಟ್ಟಂತಹ, ಖಾಕಿ ಬಟ್ಟೆಯನ್ನು ತೊಟ್ಟಂತಹ ನೂರಾರು ಮಂದಿ ಇವತ್ತು ವಿಧಾನಸೌಧಕ್ಕೆ ದೌಡಾಯಿಸಿದ್ರು. ವಿಧಾನಸೌಧದ ದಿಕ್ಕುಗಳ ಪರಿಚಯವನ್ನು ಅವರಿಗೆ ಮಾಡಿಕೊಡಲಾಗ್ತಾ ಇತ್ತು. ಒಂದು ಕ್ಷಣ ಅಲ್ಲಿದ್ದಂತಹ ಕೆಲವರು ಕೂಡ ಗೊಂದಲ, ಗಾಬರಿಯಾಗಿದ್ದು ಕೂಡ ಉಂಟು. ಅಂದಹಾಗೆ ಇವರು ಪ್ರಶಿಕ್ಷಣಾರ್ಥಿಗಳು. ವಿಧಾನಸೌಧದಲ್ಲಿ ಪೊಲೀಸರು ನೀಡುವಂತಹ ಭದ್ರತೆ ಹಾಗೂ ದಿನನಿತ್ಯದ ಕರ್ತವ್ಯಗಳ ಬಗ್ಗೆ 418 ಪ್ರಶಿಕ್ಷಣಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಇವತ್ತು ಕೊಡಲಾಯಿತು. ತರಬೇತಿಯಲ್ಲಿರುವಂತಹ 418 ಪ್ರಶಿಕ್ಷಣಾರ್ಥಿಗಳಿಗೆ ಭದ್ರತೆ ಹೇಗೆ, ಕಣ್ಗಾವಲು ಹೇಗಿರಬೇಕು, ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ಮಾರ್ಗದರ್ಶನವನ್ನು ಕೊಡಲಾಯಿತು. ತರಬೇತಿ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಮಾರ್ಗದರ್ಶನದಲ್ಲಿ ಹಾಗೂ ಪಿಟಿಎಸ್ ಥಣಿಸಂದ್ರ ಎಸ್ಪಿ ಮತ್ತು ಪ್ರಾಂಶುಪಾಲರು ಆಗಿರುವಂತಹ ಎಂ ಬಾಬು ನೇತೃತ್ವದಲ್ಲಿ 418 ಪ್ರಶಿಕ್ಷಣಾರ್ಥಿಗಳನ್ನು ವಿಧಾನಸೌಧಕ್ಕೆ ಕರೆದೊಯ್ದು ಮಾಹಿತಿಯನ್ನು ಕೊಡಲಾಯಿತು. ತಮ್ಮ ಪ್ರಾಯೋಗಿಕ ತರಬೇತಿಯಲ್ಲಿ ವಿಧಾನಸೌಧಕ್ಕೆ ಭೇಟಿ ಕೊಟ್ಟು ವಿಧಾನಸೌಧದಲ್ಲಿ ಪೊಲೀಸರು ನೀಡುವ ಭದ್ರತೆ ಹಾಗೂ ಅವರ ದಿನನಿತ್ಯದ ಕರ್ತವ್ಯಗಳ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದಾರೆ. ಗೇಟ್ ಏನಿರ್ತದೆ ಅಲ್ಲಿ ಮಾತ್ರ ಇರ್ತದೆ, ಇನ್ನರ್ ಗೇಟ್ ತೆಗೀತಿರ್ತಾರೆ. ಆಯ್ತಲ್ಲ, ಇಷ್ಟೇ ಬೇಸಿಕ್ ಡೀಟೇಲ್ಸ್. ಒಂದು ಸ್ಟೇಟ್ ಬ್ಯಾಂಕ್ ಮತ್ತೆ ಒಂದು ಫೀಲ್ಡ್ ಬ್ಯಾಂಕ್ ಮತ್ತೆ ಪ್ರತಿಯೊಬ್ಬರು ಕೂಡ 20 ನಂಬರ್ಸ್ ರೌಂಡ್ ಇರ್ತದೆ. ರೌಂಡ್ ಇರ್ತದೆ. ನಮ್ದು ಮೇನ್ ಇದೇನು ಕರ್ತವ್ಯ, ಕರ್ತವ್ಯ ಯಾವ ನ್ಯೂಟ್ರಲೈಸ್ ಮಾಡೋದು. ನ್ಯೂಟ್ರಲೈಸ್ ಆಗಲಿಲ್ಲ ನೀವು ನೋಡಿದರೆ ಅದು ನಮ್ಮ ಔಟ್ಫಿಟ್, ಸೇಫ್ಟಿ ಗಿಯರ್ಸ್ ಏನಿರುತ್ತೆ ಅದು ನಮ್ಮ ಔಟ್ಫಿಟ್. ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇಷ್ಟು KSS